ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ನಗರದಲ್ಲಿಂದು ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಯಲ್ಲಾ ರಮೇಶ್ ಬಾಬು ಚಾಲನೆ ನೀಡಿದರು. ಈ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಮಧುಮೇಹ ಕುರಿತು ಜಾಗೃತಿ ಫಲಕಗಳನ್ನು ಪ್ರದರ್ಶಿಸಿದರು. ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು, ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನುವುದು ಮತ್ತು ಕರಗಿಸಲು ಬಳಿಕ ಯಲ್ಲಾ ರಮೇಶ್ ಬಾಬು ವೇಗದ ಬದುಕಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಜನರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. 30 ವಯಸ್ಸು ತುಂಬಿದ ಪ್ರತಿಯೊಬ್ಬರೂ ನಿಗದಿತ ಆರೋಗ್ಯ ಪರಿಶೀಲನೆಗೆ ಒಳಗಾಗಬೇಕು. ಕಾಯಿಲೆಯ ಗುಣಲಕ್ಷಣಗಳನ್ನು ಅರಿತು ಚಿಕಿತ್ಸೆ ಪಡೆಯಬೇಕು ಎಂದು ತಿಳಿಸಿದರು. ಫುಡ್ ಅಲ್ಲಿ ಯಾವುದೇ ಒಂದು ವಿಟಮಿನ್ಸ್ ಫುಡ್ ಅಂತ ಸಿಗ್ತಾ ಇಲ್ಲ. ಸೊ ನಮ್ಮಲ್ಲಿ ಈಗ ಯಾರೇ ನೋಡಿ ಒಬೆಸಿಟಿ ಅಂತೀವಿ, ಅಂದ್ರೆ ಬೊಜ್ಜೆ ಬಂದಿದೆ ಅಂತ ನಾವೇನು ಹೇಳ್ತೀವಲ್ಲ, ಅದು ಹೆಚ್ಚಾಗಿ ಇರುವಂತ ಜನರು ಇರ್ತಾರೆ. ಅವರು ಖಂಡಿತ ಒಂದು ವರ್ಷಕ್ಕೊಂದ್ಸರಿ ಡಯಾಬಿಟಿಸ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಮರಿಯಂಬಿ ಮಧುಮೇಹಕ್ಕೆ ಒಳಗಾದ ಮೇಲೆ ನಿಯಂತ್ರಣಕ್ಕೆ ಶ್ರಮವಹಿಸುವ ಬದಲು ರೋಗ ಬಾರದಂತೆ ಎಚ್ಚರಿಸಬೇಕು. ಇದರಿಂದ ಇತರ ಅಂಗಗಳ ಮೇಲೆ ಸಕ್ಕರೆ ಕಾಯಿಲೆ ಉಂಟು ಮಾಡುವ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು ಎಂದು ಅಭಿಪ್ರಾಯಪಟ್ಟರು. ಅರ್ಲಿ ಡಯಾಗ್ನೋಸಿಸ್ ಮಾಡ್ಕೋಬೇಕು. ನಮ್ಮ ಒಂದು ಕಾರ್ ಇರಲಿ, ಒಂದು ಬೈಕ್ ಇರಲಿ, ನಾವು ಅದನ್ನು ವರ್ಷಕ್ಕೆ ಸರ್ವಿಸಿಂಗ್ ಮಾಡಿಸ್ಕೊಂತೀವಿ ತಾನೆ. ಇಲ್ಲ ಅಂದರೆ ನಮಗೆ ಕಂಪನಿಯಿಂದ, ಶೋರೂಮಿಂದ ಕಾಲ್ ಮಾಡ್ತಾರೆ, ನಿಮಗೆ ಸರ್ವಿಸಿಂಗ್ ಟೈಮ್ ಆಗಿದೆ. ಅದೇ ಥರ ನಮ್ಮ ಬಾಡಿಗೆ ಸರ್ವಿಸಿಂಗ್ ಅಂದರೆ ನಾವು ಟೆಸ್ಟ್